Namaste. Welcome to Sri Ganesha Nrityalaya Bharatanatyam Hairstyle Series 1. Required materials: the chauri, kuchu, hairstyles, and hair accessories, and rakte. ಫಸ್ಟ್ ಬಾಚ್ಕೋಬೇಕು ಈ ಥರ ಫುಲ್ಲು ಸಿಕ್ಕೆಲ್ಲ ತೆಗೆದುಕೊಂಡು ನೀಟಾಗಿ ಬಾಚ್ಕೊಳ್ಳಿ. ಇಲ್ಲಿ ಬೈಟನೆ ತೆಗೆದಿರ್ತೀವಲ್ಲ, ಸೊ ಇಲ್ಲಿಂದ ಒಂದು ಚಿಕ್ಕದಾಗಿ ಸ್ವಲ್ಪ ಕೂದಲನ್ನು ಮಧ್ಯಕ್ಕೆ, ಈ ಸ್ವಲ್ಪ ಕೂದಲು ಈ ಪೋರ್ಷನ್ ಮಾತ್ರ ಮಧ್ಯಕ್ಕೆ ತಗೋಬೇಕು. ಸುತ್ತಲೂ ಇರೋ ಕೂದಲನ್ನು ಮಾಡ್ಕೋಬೇಕು. ಈಗ ಇದನ್ನು ಪ್ಲೀಟ್ ಮಾಡ್ಕೊಳ್ಳೋಕೆ ಶುರು ಮಾಡೋಣ. ಸೊ ಇದಿಷ್ಟನ್ನು ಎಳ್ಕೊಂಡ್ಮೇಲೆ ಈ ರಾಕ್ಟೆನ ಹಾಕಬೇಕಾಗತ್ತೆ. ಈ ರಾಕ್ಟೆಗೆ ಹೋಲ್ ಇರುತ್ತೆ, ಸೊ ಈ ರಾಕ್ಟೆನ ಒಳಗಡೆ ಈ ರಾಕ್ಟೆ ಒಳಗಡೆ ಕೂದಲು ಹಾಕಬೇಕು. ಒಂದು ಸರಿಗೆ ಒಂದು ಪ್ಲೀಟ್ ಬರೋ ಥರ ಅವ್ರದ್ದೇ ಕೂದಲನ್ನ ಎಳ್ಕೊಂಡು ಆಮೇಲೆ ಎಕ್ಸ್ಟ್ರಾ ಹೇರ್ ಅಂದರೆ ಚೌರಿನ ಅಟ್ಯಾಚ್ ಮಾಡ್ತಾ ಬರಬೇಕು. ಈ ಥರ ಹೇರ್ ಸ್ಟೈಲ್ ಮಾಡ್ತಾ ಪುಡಿ ಕೂದಲು ಬರುತ್ತೆ ಕೆಲವರಿಗೆ. ಫುಲ್ ಹೇರ್ ಸ್ಟೈಲ್ ಆದಮೇಲೆ ಆದಷ್ಟು ಪುಡಿ ಕೂದಲ ಸೇರಿಸಿ ಚೌರಿ ಹಾಕಿ, ಇನ್ನೂ ಬರ್ತಾ ಇದೆ ಅಂದರೆ ಬ್ಲ್ಯಾಕ್ ಥ್ರೆಡನ್ನು ಕಟ್ಟಬೇಕಾಗುತ್ತೆ. ಫಸ್ಟ್ ನಾವು ಜಡೆ ಹಾಕೊಂಡ್ಬಿಡೋಣ. ಈಗ ನಾನು ಕುಚ್ಚ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ಥರ 3 ಥ್ರೆಡ್ಸ್ ಕೊಟ್ಟಿರ್ತಾರೆ, ಸೊ ಇದಿಷ್ಟು ಒಟ್ಟಿಗೆ ಸೇರಿಸ್ಕೊಂಡು ಒಟ್ಟಿಗೆ ಹಾಕೊಂಡು ನಾನು ಕುಚ್ಚನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈಗ ಅಲ್ಲಿ ಕುಚ್ಚ ಅಟ್ಯಾಚ್ ಆದಮೇಲೆ ಒಂದು ಬ್ಲ್ಯಾಕ್ ಕಾಟನ್ ಥ್ರೆಡ್ನ ತೊಗೊಂಡು ಅದನ್ನು ಒಂದು ರೌಂಡಿಗೆ ನಾಟ್ ಹಾಕಿ ಲಾಕ್ ಮಾಡಿ ಅದನ್ನು ಸುತ್ತಾ ಬರಬೇಕು. ಕೊನೆಯಲ್ಲಿ ಉಳಿದಿರೋ ಕೂದಲು ಏನಿರುತ್ತೆ ಅದನ್ನು ಹೀಗೆ ಸುತ್ತಾ ಬರಬೇಕು. ನಾನಿಲ್ಲಿ ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ, ನೀವು ಬ್ಲ್ಯಾಕ್ ಟೇಪನ್ನು ಕೂಡ ಯೂಸ್ ಮಾಡ್ಕೋಬೋದು. ಬ್ಲ್ಯಾಕ್ ಟೇಪ್ ಇಲ್ಲಾಂದರೆ ಕಾಟನ್ ಥ್ರೆಡ್. ನಾನು ಸುತ್ತಾಗಿದೆ ಇವಾಗ.
ಉಳಿದಿರೋ ಥ್ರೆಡ್ನ ಫುಲ್ಲು ಕಟ್ಟಿ ಈ ಥರ ಕಟ್ಬಿಟ್ರೆ ಸೊ ಕುಚ್ಚು ಚೋರಿ ರೆಡಿ ಆಯಿತು. ಈಗ ಈ ಥರ ಪುಡಿ ಕೂದಲು ಬಂದಿದೆ, ನಾನು ಆಗಲೇ ಹೇಳ್ತಾರೆ ಪುಡಿ ಕೂದಲು ಬಂದಿರೋರಿಗೆ ಏನು ಮಾಡಬೇಕಂದ್ರೆ ಒಂದು ಲಾಂಗ್ ಬ್ಲ್ಯಾಕ್ ಥ್ರೆಡ್ನ ತಗೊಳ್ಳಿ, ಅದನ್ನು ಫಸ್ಟ್ ಇಲ್ಲಿ ಒಂದು ಮೇಲಿಂದ ಒಂದು ನಾಟ್ ಹಾಕ್ಕೊಳ್ಳಿ. ಒಂದು ನಾಟ್ ಹಾಕ್ಕೊಂಡು ಅದಾದಮೇಲೆ ಅದನ್ನು ಸುತ್ತಾ ಬನ್ನಿ. ಎಲ್ಲೆಲ್ಲಿ ನಮಗೆ ಪುಡಿ ಕೂದಲು ಅಂತ ಕಾಣಿಸ್ತಾ ಇದೆಯೋ, ಎಲ್ಲೆಲ್ಲಿ ನಮಗೆ ಪುಡಿ ಕೂದಲು ಅನ್ನಿಸ್ತಾ ಇದೆಯೋ ಅಲ್ಲೆಲ್ಲ ಕಡೆನೂ ಸುತ್ತಾ ಬನ್ನಿ. ಇದಾದಮೇಲೆ ಒಂದು ಹೇರ್ ಪೆನ್ ತಗೊಂಡು ಕವರ್ ಮಾಡಿ. ಸೊ ಇವಾಗ ಹೇರ್ ಸ್ಟೈಲ್ ರೆಡಿ ಆಯಿತು. ಹೇರ್ ಸ್ಟೈಲ್ ರೆಡಿ ಆಗಿದೆ. ಇವಾಗ ಇದು ಹೂವನ್ನ ಹೇಗೆ ಮುಗಿಸೋದು, ಎರಡು ಒಂದೇ ಥರ ಹೂವು, ವೈಟ್ ಕಲರ್ ಹೂವು ಎರಡು ಒಂದೇ ಥರ ಇರಬೇಕು. ಒಂದೊಂದು ವೇರಿಯೇಷನ್ಸ್ ಬರಬಾರ್ದು. ಇದನ್ನು ಈ ಥರ ವೈಟ್ ಹೂವು ಯೂಸ್ ಮಾಡ್ಬೋದು, ಇಲ್ಲ ಈ ಥರ ಶಾರ್ಪ್ ಎಡ್ಜಸ್ ಬರುತ್ತೆ ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ನಾನು ಯೂಸ್ ಮಾಡ್ತಾ ಇರೋದು ಶಾರ್ಪ್ ಎಡ್ಜಸ್ ಇರುವಂಥ ಹೂವು. ನನಗೆ ಎರಡು ಹೂವು ಒಂದು ಸಿಂಗಲ್ ಹೂವು ಡ್ರಾಯಿಂಗ್ ಮಾಡ್ತಾ ಇದ್ದೀನಿ. ಎರಡೂ ಕಡೆನೂ ಜಾಯಿನ್ ಮಾಡ್ಕೊಳ್ಳಿ. ಈಗ ಎರಡು ಹೂವನ್ನ ಅಟ್ಯಾಚ್ ಮಾಡಿ ಆಗಿದೆ. ಈಗ ಹೂ ಮುಗಿಸೋ ರೀತಿ ಈ ಎರಡು ಎಡ್ಜಸ್ನ ಜಡೆ ಮೇಲೆ ಕೆಳಗಿಂದ ಈ ಥರ ಇಡಬೇಕು. ಹೀಗಿಟ್ಟು ಥ್ರೆಡ್ ಎಲ್ಲ ಕ್ಲೋಸ್ ಕಾಣಿಸ್ದೇ ಇರೋ ಥರ ಒಂದು ಹೇರ್ ಪೆನ್ ನೋಡಿ ಹೂವನ್ನು ಪಿನ್ ಹಾಕಿ ಲಾಕ್ ಮಾಡಬೇಕು. ಸೇಮ್ ಎರಡೂ ಕಡೆನೂ ಅದೇ ಥರನೇ ಮಾಡಬೇಕು. ಎರಡು ಸೈಡ್ ಲಾಕ್ ಆಗಿದೆ. ಇದು ಒಂಚೂರು ಲೂಸ್ ಅಂತ ಅನಿಸುತ್ತೆ. ಸೊ ಅವಾಗ ಇನ್ನೊಂದು ಹೇರ್ ಪೆನ್ ತಗೊಳ್ಳಿ. ಇನ್ನೊಂದು ಹೇರ್ ಪೆನ್ ತಗೊಂಡು ಈ ಎರಡು ಮಧ್ಯದಲ್ಲಿ ಕೂದಲಿಗೆ ಸೇರಿಸಿ ಒಂದು ಹೇರ್ ಪೆನ್ನ ಹಾಕ್ತೀವಿ. ಸೊ ಅವಾಗ ಫುಲ್ ಟೈಟಾಗಿ ಕೂತ್ಕೊಳ್ಳುತ್ತೆ. ಈ ಎರಡು ಹೂವು, ಎರಡು ವೈಟ್ ಹೂವು ಇಲ್ಲಿ ನಾವು ಸೇರಿಸಿ ಹಾಕಿದ್ದೀವಿ. ಈಗ ರಾಕ್ಟೆನ ಕವರ್, ರಾಕ್ಟೆ ಸುತ್ತೂರು ಹಾಕೋದಕ್ಕೆ ಒಂದು ವೈಟ್ ಹೂವು ತೊಗೊಂಡಿದ್ದೀನಿ. ಒಂದು ವೈಟ್ ಹೂವನ್ನ ಈ ಥರ ರಾಕ್ಟೆ ಸುತ್ತೂರು ಹಾಕಬೇಕಾಗತ್ತೆ. ರಾಕ್ಟೆ ಸುತ್ತೂರು ಹಾಕಿ ನಾನು ಇಲ್ಲಿ ಇದಕ್ಕೆ ಯು ಪೆನ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಯು ಪೆನ್ಸ್ ಕೆಳಗಿಂದ ಫ್ಲವರ್ಸಿಗೆ ಮತ್ತು ಕೂದಲಿಗೆ ಸೇರಿಸಿ ಒಳಗಡೆ ಲಾಕ್ ಮಾಡಬೇಕಾಗತ್ತೆ. ಹಾಗಾಗಿ ಹೂವು ಆದಷ್ಟು ಬೀಳಲ್ಲ, ನೀಟಾಗಿ ಕಾಣುತ್ತೆ. ಸೊ ನಾವಿವಾಗ ನೋಡ್ತಾ ಇದ್ದೀವಿ ಹೇರ್ ಸ್ಟೈಲ್. ಈ ಹೂವು ಮತ್ತು ಈ ಹೂವು ಅಂದರೆ ರಾಕ್ಟೆ ಪೋರ್ಷನ್ನ ಮತ್ತು ಕುಚ್ಚು ಚೌರಿ ಪೋರ್ಷನ್ ಸಪ್ರೇಟ್ ಆಗಿರಬೇಕು. ಏನಾಗುತ್ತೆ ಒಂದೊಂದ್ಸರಿ ನಾವು ರಾಕ್ಟೆನ ಕೆಳಗಡೆ ಹಾಕ್ಬಿಟ್ಟಿರ್ತೀವಿ. ಸೊ ಈ ಗ್ಯಾಪ್ ನಮಗೆ ಕಾಣಿಸೋದೇ ಇಲ್ಲ ಆ್ಯಂಡ್ ತುಂಬ ಹೂವು ಹಾಕಿರೋ ಥರ ಕಾಣಿಸ್ತಾ ಇರುತ್ತೆ. ಸೊ ಭರತನಾಟ್ಯಮಲ್ಲಿ ಬೇರೆ ಬೇರೆ ಹೇರ್ ಸ್ಟೈಲ್ಸ್ ಇದೆ. ಸೊ ಇದು ಒನ್ ಆಫ್ ದಿ ಹೇರ್ ಸ್ಟೈಲ್. ರಾಕ್ಟೆನ ಆದಷ್ಟು ಫಸ್ಟ್ ಹೆಣ್ಕೊಂಡು ರಾಕ್ಟೆ ಹಾಕಿ ಸಪ್ರೇಟಾಗಿ ಅದೇ ಒಂದು ಸಪ್ರೇಟ್ ಜಾಗ ಇರಬೇಕು. ಕೆಳಗಡೆ ಕುಚ್ಚು ಚೌರಿ ಹಾಕಿ ನಾವು ಇವಾಗ ರೆಡಿ ಮಾಡಿ ಎರಡು ಹೂವನ್ನು ಅಟ್ಯಾಚ್ ಮಾಡಿ ಇಲ್ಲಿ ಮುಗಿಸಿದ್ದೀವಿ. ಥ್ಯಾಂಕ್ ಯು.